ಸ್ಟೇಟ್ ಬೈ ರುದ್ರಾಕ್ಷಿಪುರ ಪೊಲೀಸ್ ವರ್ಸಸ್ ಕುಮಾರ್ ದೇಶಪಾಂಡೆ ಅಣ್ಣದ ಈ ಮೊಕದ್ದಮೆ ಸೆಕ್ಷನ್ 321 ಅರ್ಜಿಯಲ್ಲಿ ಇಡೀ ಮೊಕದ್ದಮೆಯನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುವುದರಿಂದ ಆರೋಪಿಗಳು ಬಿಡುಗಡೆ ಆಗುತ್ತಾರೆ. ಈ ಕಾರಣಕ್ಕಾಗಿ ಸಾಮಾನ್ಯವಾಗಿ ಆರೋಪಿಗಳು ಇಂತಹ ಅರ್ಜಿಯನ್ನು ಸ್ವಾಗತಿಸುತ್ತಾರೆ. ಆದರೆ ವಿಚಿತ್ರವೆಂಬಂತೆ ಆರೋಪಿಗಳ ಪರ ವಕೀಲರು ಈ ಅರ್ಜಿಯನ್ನು ಖಡಾಖಂಡಿತವಾಗಿ ವಿರೋಧಿಸಿ ಕೇಸ್ ವಾಪಸ್ ಪಡೆಯಲು ನ್ಯಾಯಾಲಯ ಅನುಮತಿ ನೀಡಕೂಡದೆಂದು ವಾದಿಸಿರುತ್ತಾರೆ. ಮೊಕದ್ದಮೆಯನ್ನು ಸರ್ಕಾರವೇ ಯಾರ ಸಮ್ಮತಿಯೂ ಇಲ್ಲದೆ ದಾಖಲಿಸಿರುವುದರಿಂದ ಯಾವುದೇ ಹಂತದಲ್ಲಿ ಯಾರ ಸಮ್ಮತಿಯೂ ಇಲ್ಲದೆ ಮೊಕದ್ದಮೆಯನ್ನು ವಾಪಸ್ ಪಡೆಯುವ ಸಾರ್ವಭೌಮ ಹಕ್ಕು ಸರ್ಕಾರಕ್ಕೆ ಇದೆ ಎಂದು, ಅದನ್ನು ವಿರೋಧಿಸುವ ಆರೋಪಿಗಳಿಗೆ ಇಲ್ಲವೆಂದು ನ್ಯಾಯಾಲಯ ಸಹ ಇದರ ಬಗ್ಗೆ ವಿಶ್ಲೇಷಣಾತ್ಮಕ ತೀರ್ಮಾನವನ್ನು ಕೊಡುವ ಪ್ರಯತ್ನ ಮಾಡದೆ ಯಾವ ಚರ್ಚೆಯೂ ಇಲ್ಲದಂತೆ ಕೇಸ್ ವಾಪಸ್ ಪಡೆಯಲು ಸಮ್ಮತಿಯನ್ನು ಕೊಡುವುದು ಮಾತ್ರ ಅದರ ಕರ್ತವ್ಯ ಎಂದು ವಾದ ಮಂಡಿಸಿರುತ್ತಾರೆ. ಈ ಅರ್ಜಿಯನ್ನು ಸರ್ಕಾರ ದುರುದ್ದೇಶಪೂರ್ವಕವಾಗಿ ಹಾಕಿದೆ ಎಂದು, ಆರೋಪಿಗಳ ವಿರುದ್ಧ ಆರೋಪ ನಿರಾಧಾರ ಎಂದು ಇದುವರೆಗಿನ ವಿಚಾರಣೆಯಲ್ಲಿ ಸಾಬೀತಾಗಿದ್ದು, ಬೇರೆ ನಿರ್ದಿಷ್ಟ ಪ್ರಭಾವಶಾಲಿ ವ್ಯಕ್ತಿಗಳು ಈ ಕೊಲೆಯನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತಿರುವುದರಿಂದ ಆ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಅನೈತಿಕ ರಕ್ಷಣೆ ಕೊಟ್ಟು ಅವರನ್ನು ಕಾಪಾಡಲು ಈ ಮೊಕದ್ದಮೆಯನ್ನು ತರಾತುರಿಯಲ್ಲಿ ವಾಪಸ್ ಪಡೆದು ಎಲ್ಲವನ್ನೂ ಮುಚ್ಚಿ ಹಾಕಲು ಸರ್ಕಾರ ಯತ್ನಿಸುತ್ತಿದೆ ಎಂದು, ಆದ್ದರಿಂದ ಈ ಮೊಕದ್ದಮೆಯನ್ನು ವಾಪಸ್ ಪಡೆಯಲು ಅನುಮತಿ ನೀಡಬಾರದೆಂದು ಮೊಕದ್ದಮೆಯನ್ನು ಪೂರ್ತಿ ನಡೆಸಿ ಸತ್ಯ ಶೋಧನೆ ಮಾಡಿ ಯಾರಿಂದ ಅಪರಾಧ ನಡೆದಿದೆ ಎಂಬುದನ್ನು ಕಂಡುಹಿಡಿಯಬೇಕೆಂದು ಸಿಎಸ್ಪಿ ಅವರು ವಾದ ಮಂಡಿಸಿರುತ್ತಾರೆ. ಎರಡೂ ಕಡೆಯ ವಾದ ವಿವಾದಗಳನ್ನು ಕೇಳಿದ ನಂತರ ಈ ಕೆಳಕಂಡ ಸಂಗತಿಗಳ ಬಗ್ಗೆ ನ್ಯಾಯಾಲಯ ವಿಮರ್ಶೆ ಮಾಡಿ ತೀರ್ಮಾನ ನೀಡಬೇಕಾಗಿರುತ್ತದೆ. ನಂಬರ್ 1, ಸೆಕ್ಷನ್ 321 ಅರ್ಜಿ ದುರುದ್ದೇಶಪೂರಿತವಾಗಿದೆಯೋ ಇಲ್ಲವೋ ಮತ್ತು ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಮತ್ತು ವ್ಯಾಪ್ತಿ ನ್ಯಾಯಾಲಯಕ್ಕೆ ಇರುವುದಿಲ್ಲವೇ. ನಂಬರ್ 2, ಈ ಕೇಸನ್ನು ವಾಪಸ್ ಪಡೆಯುವುದಕ್ಕೆ ಅನುಮತಿ ಕೊಡಲು ಅಥವಾ ನಿರಾಕರಿಸಲು ಸಕಾರಣಗಳು ಇವೆಯೇ. ನಂಬರ್ 3, ನ್ಯಾಯಾಲಯ ಆರೋಪ ಪಟ್ಟಿಯ ವಿಚಾರಣೆಗೆ ಮಾತ್ರ ಸೀಮಿತವಾಗಬೇಕೆ ಅಥವಾ ಆರೋಪ ಪಟ್ಟಿಯನ್ನು ಮೀರಿದ ಸತ್ಯ ಶೋಧನೆಯನ್ನು ನಡೆಸಬೇಕೆ. ಮೊದಲನೆಯದಾಗಿ, ಅರ್ಜಿ ದುರುದ್ದೇಶಪೂರಿತವಾಗಿದೆ ಎಂದು ಹೇಳಲು ಸಿಎಸ್ಪಿ ಅವರು ವಿಚಾರಣೆಯ ಸಮಯದಲ್ಲಿ ಸಾಕ್ಷಿಗಳೆಲ್ಲರೂ ಸುಳ್ಳು ಹೇಳುವಾಗ ಸಿಕ್ಕಿ ಹಾಕಿಕೊಂಡರೆಂದು, ಹಾಗಾಗಿ ಆರೋಪಿಗಳಾದ ಶ್ರೀ ದೇಶಪಾಂಡೆ, ಶ್ರೀ ಶಶಿಕಾಂತ ಮತ್ತು ಪ್ರಜ್ಞಾರ್ ಅವರು ಕೊಲೆ ಮಾಡಿಲ್ಲದಿರುವುದು ಸಾಬೀತಾಗಿದೆ ಎಂದು, ಬೇರೆ ಯಾರೋ ಪ್ರಭಾವಶಾಲಿ ವ್ಯಕ್ತಿಗಳು ಕೊಲೆಯನ್ನು ಮಾಡಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಎಂದು, ಕೇಸು ಪೂರ್ತಿ ನಡೆದರೆ ಅವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದು, ಆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಕಾಪಾಡಲು ಸರ್ಕಾರ ಈ ಕೇಸ್ ವಾಪಸ್ ಪಡೆಯುವ ಹುನ್ನಾರ ನಡೆಸುತ್ತಿದೆ ಎಂದು ಹೇಳಿ ಆ ಪ್ರಭಾವಶಾಲಿ ವ್ಯಕ್ತಿಗಳೆಂದು ರಂಜನಾಲ್ ಮಿಶ್ರಾ ಎಂಬುವವರನ್ನು, ಇನ್ಸ್ಪೆಕ್ಟರ್ ದುಕೋಜಿ ಅವರನ್ನು ಹೆಸರಿಸಿರುತ್ತಾರೆ. ಇದಕ್ಕೆ ಪ್ರತಿಯಾಗಿ ವಾದ ಮಾಡಿದ ಪ್ರಾಸಿಕ್ಯೂಟರ್ ಅವರು ಪ್ರತಿ ಸಾಕ್ಷಿಯ ಹೇಳಿಕೆಯನ್ನು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಿ ಎಲ್ಲ ಸಾಕ್ಷಿಗಳು ದೇಶಪಾಂಡೆ ಅವರು ಕೊಲೆ ಮಾಡಿದ್ದಾರೆಂಬುದನ್ನು ನಿಸ್ಸಂದೇಹವಾಗಿ ಸಾಬೀತು ಮಾಡಿದೆ ಎಂದು, ಒಂದೆರಡು ಮಹತ್ವವಲ್ಲದ ವಿಚಾರಗಳ ಬಗ್ಗೆ ಸಾಕ್ಷಿಗಳು ಉತ್ತರ ನೀಡುವುದಕ್ಕೆ ವಿಫಲರಾಗಿದ್ದಾರೆ ಅಷ್ಟೇ ಎಂದು ವಾದ ಮಾಡಿದ್ದಾರೆ. ಜೊತೆಗೆ ಪ್ರಭಾವಶಾಲಿ ವ್ಯಕ್ತಿಗಳಾದ ರಂಜನ್ಲಾಲ್ ಮಿಶ್ರಾ ಹಾಗೂ ದುರ್ಗೋಜಿಯವರು ಈ ಕೊಲೆಯನ್ನು ಮಾಡಿಸಿದ್ದಾರೆಂಬುದು ಮೇಲು ನೋಟಕ್ಕೆ ಕಾಣುತ್ತಿರುವುದು ಸುಳ್ಳೆಂದು, ಯಾರೂ ಅವರ ಹೆಸರನ್ನು ಪ್ರಸ್ತಾಪಿಸಿಲ್ಲವೆಂದು, ಹಾಗಾಗಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಕಾಪಾಡುವ ದುರುದ್ದೇಶ ಈ ಅರ್ಜಿಗೆ ಇರುವುದಿಲ್ಲವೆಂದು ಹೇಳಿರುತ್ತಾರೆ. ಈ ಹಂತದಲ್ಲಿ ನ್ಯಾಯಾಲಯಕ್ಕೆ ಮೆರಿಟ್ಸ್ ಆಫ್ ದಿ ಕೇಸ್ ಬಗ್ಗೆ ಚರ್ಚೆ ಮಾಡಲು ಇಷ್ಟವಿರುವುದಿಲ್ಲ ಅಥವಾ ಅದು ಸಮಂಜಸವೂ ಅಲ್ಲ. ಆದರೆ ಈ ಪ್ರಶ್ನೆಯನ್ನು ಇತ್ಯರ್ಥ ಮಾಡಬೇಕಾಗಿರುವುದರಿಂದ ಸ್ಥೂಲವಾಗಿ ಮೆರಿಟ್ಸ್ ಆಫ್ ದಿ ಕೇಸ್ ಬಗ್ಗೆ ಚಿಂತನೆ ಮಾಡುತ್ತದೆ. ನ್ಯಾಯಾಲಯ ಇದರ ಬಗ್ಗೆ ತೀರ್ಪು ಕೊಡುತ್ತದೆ ಎಂದಾಗಲಿ ಅಥವಾ ಪೂರ್ವ ನಿರ್ಧಾರಿತ ಅಂದ್ರೆ ಪ್ರಿಜುಡಿಸ್ ಆಗಿದೆ ಎಂದಾಗಲಿ ತಿಳಿಯಕೂಡುದು. ಈ ಹಂತದವರೆಗೂ ಬಂದ ಸಾಕ್ಷ್ಯಗಳನ್ನು ಗಮನಿಸಿದಾಗ ದೇಶಪಾಂಡೆ ಅವರು ಕೊಲೆ ಮಾಡಿಲ್ಲವೆಂದು ಸಾಬೀತಾಗಿದೆ ಎಂದು ಸಿಎಸ್ಪಿ ಅವರು ಹೇಳುವುದನ್ನು ನಂಬಲು ಸಾಧ್ಯವಿಲ್ಲ. ಪ್ರಾಸಿಕ್ಯೂಷನ್ ಅವರು ಹೇಳಿರುವಂತೆ ದೇಶಪಾಂಡೆ ಅವರೇ ರಾಜು ಕೊಲೆ ಮಾಡಿರುವ ಸಾಧ್ಯತೆ ಮೇಲು ನೋಟಕ್ಕೆ ಕಾಣುತ್ತದೆ. ಆದರೆ ಇದಿನ್ನೂ ನಿರ್ವಿವಾದವಾಗಿ ಸಾಬೀತಾಗಬೇಕಾಗಿದೆ.
ಅಂತೆ ಪ್ರಾಸಿಕ್ಯೂಷನ್ ಹೇಳಿರುವಂತೆ ರಂಜನ್ ಲಾಲ್ ಮಿಶ್ರಾರವರಾಗಲಿ ದುರ್ಗೋಜಿಯವರಾಗಲಿ ಕೊಲೆಯಲ್ಲಿ ಭಾಗಿಯಾಗಿರುವ ಸಾಧ್ಯತೆಯ ಬಗ್ಗೆ ಯಾವ ಸಾಕ್ಷಿಯೂ ಸಾಕ್ಷ್ಯ ನುಡಿದಿರುವುದಿಲ್ಲ. ಆರೋಪಿಗಳ ಪರ ವಕೀಲರಾದ CSP ಅವರು ಹಾಗೆ ಪ್ರಶ್ನೆಗಳನ್ನ ಹಾಕುತ್ತಿದ್ರು ಅಷ್ಟೇ. CSP ಅವರ ಊಹೆಯ ಮೇಲೆ ಅವರಿಬ್ಬರನ್ನು ಅಪರಾಧಿಗಳು ಎಂದು ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಕೇಸ್ ವಾಪಸ್ ಪಡೆಯುವ ಸೆಕ್ಷನ್ 321ರ ಅರ್ಜಿ ದುರುದ್ದೇಶಪೂರಿತವೆಂದು ಹೇಳಲು ಸಾಧ್ಯವಿಲ್ಲ. ಎರಡನೆಯದಾಗಿ, ಈ ಅರ್ಜಿಗೆ ಸಮ್ಮತಿ ನೀಡಲು ಸಕಾರಣಗಳು ಇವೆಯೇ ಎಂಬುದು. ಈ ಮೊಕದ್ದಮೆಯಲ್ಲಿ ಹೇಳಲಾಗದ ಅನೇಕ ಸೂಕ್ಷ್ಮ ವಿಚಾರಗಳು ಅಡಕವಾಗಿರುವುದರಿಂದ ಮತ್ತು ಆ ವಿಚಾರಗಳು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವ ಸಂದರ್ಭವಿರುವುದರಿಂದ ಈ ಮೊಕದ್ದಮೆಯನ್ನು ವಾಪಸ್ ಪಡೆಯಲು ಸರ್ಕಾರ ನಿರ್ಧರಿಸಿದೆ ಎಂದು ಮಾತ್ರ ಹೇಳಲಾಗಿದೆ. ಈ ಅರ್ಜಿಯನ್ನು ಮಾನ್ಯ ಮಾಡಲು ಇಂತಹ ಅಸ್ಪಷ್ಟ ಕಾರಣಗಳು ಸಾಲದು. ಕಾರಣಗಳು ನಿರ್ದಿಷ್ಟವಾಗಿರಬೇಕಾಗಿರುತ್ತದೆ. ಕೇಸನ್ನು ದಾಖಲಿಸಲು ನ್ಯಾಯಾಲಯದ ಅನುಮತಿ ಬೇಕಿಲ್ಲದೆ ಇರುವುದರಿಂದ ಅದನ್ನು ವಾಪಸ್ ಪಡೆಯಲು ಕೂಡ ನ್ಯಾಯಾಲಯದ ಅನುಮತಿ ಅಗತ್ಯವಿಲ್ಲ. ಸೆಕ್ಷನ್ 321ರಲ್ಲಿ ಹೇಳಿರುವಂತೆ ಕೇವಲ ಸಮ್ಮತಿ ಕೊಡುವುದು ಮಾತ್ರ ನ್ಯಾಯಾಲಯದ ಕರ್ತವ್ಯ ಎಂದು ಪ್ರಾಸಿಕ್ಯೂಟರ್ ದಯಾಶಂಕರ್ ಪಾಟೀಲ್ ಅವರು ವಾದಿಸಿರುತ್ತಾರೆ. ನ್ಯಾಯಾಲಯಗಳೆಂದರೆ ಅಂಚೆ ಕಚೇರಿಗಳಲ್ಲ. ನ್ಯಾಯಾಧೀಶರು ಸರ್ಕಾರದ ನಿರ್ಧಾರಗಳನ್ನು ಬಟವಾಡೆ ಮಾಡುವ ಅಂಚೆ ಪೇದೆಗಳು ಅಲ್ಲ. ಒಮ್ಮೆ ಮೊಕದ್ದಮೆಯು ನ್ಯಾಯಾಲಯದ ವ್ಯಾಪ್ತಿಗೆ ಬಂದ ಮೇಲೆ ಅದರ ಎಲ್ಲ ತೀರ್ಮಾನಗಳು ನ್ಯಾಯಾಲಯದ ವ್ಯಾಪ್ತಿಗೆ ಬರುತ್ತವೆ. ಹಾಗಾಗಿ 321ರ ಅಡಿಯಲ್ಲಿ ಹಾಕಿರುವ ಅರ್ಜಿ ಸಕಾರಣವಾಗಿದೆಯೇ ಇಲ್ಲವೇ ಎಂಬುದನ್ನು ತೀರ್ಮಾನ ಮಾಡಿ ಅರ್ಜಿಯನ್ನು ಮಾನ್ಯ ಮಾಡುವ ಅಥವಾ ತಿರಸ್ಕರಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ. ಈ ಕೇಸನ್ನು ವಾಪಸ್ ಪಡೆಯಲು ಕೊಟ್ಟಿರುವ ಕಾರಣಗಳು ಅಂದರೆ ಗ್ರೌಂಡ್ಸ್ ಸಾಲದು ಎಂದು ನ್ಯಾಯಾಲಯ ಅಭಿಪ್ರಾಯ ತಾಳುತ್ತದೆ. ಮೂರನೆಯದಾಗಿ, ಆರೋಪ ಪಟ್ಟಿಯನ್ನು ಮೀರಿ ನ್ಯಾಯಾಲಯಗಳಿಗೆ ಸತ್ಯಶೋಧನೆ ಮಾಡುವ ಅಧಿಕಾರ ಇದೆಯೋ ಇಲ್ಲವೋ ಎಂಬುದು ಈ ಹಂತದಲ್ಲಿ ಪ್ರಸ್ತುತವಾಗಿರುವುದಿಲ್ಲ. ಮೊಕದ್ದಮೆಯ ಅಂತಿಮ ತೀರ್ಪಿನಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚಿಸಬಹುದಾಗಿದೆ. ಹಾಗಾಗಿ ಕೇಸ್ ವಾಪಸ್ ಪಡೆಯುವ ಈ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿ ಅರ್ಜಿಯನ್ನು ವಜಾ ಮಾಡಲಾಗಿದೆ.